ಹೋಗತ್ಲಾಗ ಗೊತ್ತಪ್ಪ ನಿಮ್ಮ ಮಾಮ ಹೋಗತ್ಲಾಗೆ ಪ್ರೀತಿ ಮೇಲೆ ಬೋಲ್ ಸಿಟ್ಟು ಇಕ್ಕೆಣೈತೆ. ಏನು ಮಾಡುತ್ತೋ ಏನೋ ಗೊತ್ತಿಲ್ಲ. ನಿಮ್ಮ ಮಾಮ ಏನು ಸಿಟ್ಟು ಬಂದುಬಿಟ್ರೆ ಅವಳದು ಅಸ್ಮಾನೇನೆ ಕೆಡವಾಕ್ಬಿಡುತ್ತೆ. ಅಷ್ಟು ಸಿಟ್ಟು ನಿಮ್ಮ ಮಾಮಗೆ. ಮತ್ತು ನಮ್ಮ ಮಾಮಗೊಂದಿಟ್ಟು ಬೋಲ್ ಸಿಟ್ಟು ಯಾಕೆ ಬೇಕು ಹಂಗಾರ ಮಾಡ್ಕೊಂಡು ಹಾಳಾಗಿ ಹೋಗ್ಲಕ್ಕೆ ಸುಮ್ಮನೆ ಇರ್ಬೇಕು ಕಣ. ಯಾಕ ಇವಾಗ ನಮ್ಮದು ನಡೆಯಲ್ಲ, ಅವ್ರದ್ದು ನಡೀತೈತೆ. ದುಡ್ಡು ಕಾಸು ನಾವು ಇವತ್ತು ದೇವ್ರು ಅವ್ರಿಗೆ ಕೊಟ್ಟವನೇ, ನಮಗಿಲ್ಲ. ಯಾಕೆ ಸುಮ್ಮನೆ ಬಡವ್ರಾಗಿ ಇರಬೇಕು. ಮಾಮ ಹಂಗಿಂಗಲ್ಲೋ ಅಯ್ಯಪ್ಪ, ಏನಿಲ್ಲ ಮನೇನೇ ಆರೆಕೊಲ್ ತಗೊಂಡು ಕೆಡವು ಹಾಕ್ಬಿಡುತ್ತಿ. ಅಂಥದ್ದು ನಿಮ್ಮ ಮಾಮವು. ಅಯ್ಯಪ್ಪ ಸಿಟ್ಟು ಬಂದುಬಿಟ್ರು ಮನುಷ್ಯನಲ್ಲವು. ಸುಮ್ಮನಿದ್ರು ಸುಮ್ಕಿರ್ತಾನೆ ಅಯ್ಯಪ್ಪ. ಸಿಟ್ಟು ಬಂದ್ರೇ ಹಂಗೆ ಆಡೋದು. ಅಯ್ಯಪ್ಪ ಹಂಗಿಂಗಾಡಲ್ಲ. ನೀನು 50 ಜನ ಹಿಡಿದ್ರು ನಾನು ಇಲ್ಲ ಅಲ್ಲ. ಸಿಟ್ಟು ಬಂದುಬಿಟ್ರೆ ಹಂಗೆ ಮಣ 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 ನೆಗರುತ್ತಾನೆ ಸಿಟ್ಟು ಬಂದುಬಿಟ್ರಿ. ನೀವು ನನಗಂತ ಏನು ಮಾಡ್ತಾನಪ್ಪ, ಯಾಕೆ ಬೇಕಪ್ಪ ಹಂಗಾಗುತ್ತೆ. ಇದೇನು ಮಾಡ್ತಾನ ಏನು ಈ ಮನೆ ಕೆಡಬೇಕು ಕಣೆ ಅಕ್ಕ ಮುಂದಾಗಿ. ಈಗ ಈ ಭೂಮಿದ ಆರೆಕೊಲ್ ತಾಂಡು ದಿನ ಒಂದು ಇಟಿ ಕೆಡಬೇಕು ಕಣೆ. ನನಗೆ ಈ ಮನೆ ಮೈಯೆಲ್ಲ ಉರಿತೈತಿ. ಬರೋಲ್ಲಕ್ಕ ಬೀಗ ಹಾಕೊಂಡು ಅಲ್ಲಿಗೆ ಹೋಗ್ಯವ್ರಿ. ಬೀಗ ಹಾಕೊಂಡು ಅಲ್ಲಿಗೆ ಹೋಗ್ಯ. ನಾನು ಅದಕ್ಕೆ ಬೀಗಿಗೆ ಹೊಡೆದು ಜನ ಒದ್ದಿ ಟ್ರಂಕ್ನಾಕೆ ದುಡ್ಡು ಇಕ್ಕೊಂಡವ್ರಿ. ದುಡ್ಡು ಇಕ್ಕೊಂಡವ್ರು ಅದಕ್ಕೆ ಹೊಡಿಯಾನ ಅಂತಿದ್ದಮ್ಮ. ಅದಕ್ಕೆ ಹೊಡಿಯಾನಿ ಬೀಗನ. ನಮ್ಮದ್ರಂತದೇ ಕಣೆ ಅದು ಬೀಗನ. ತೆಗಿಯನ್ ಸುಮ್ಮನೆ ತೆಗೆದ್ರೆ ಬರುತ್ತೆ. ಹೋಗಿ ಸುಮ್ಮನೆ ಅವ್ರೇನು ಬರೋಲ್ಲ. ಇವಾಗ ಅಲ್ಲೇ ಇದ್ದಾರೆ ಭೂಮಿ ಮನೆ ಸೇರ್ಕೊಂಡವ್ರಿ. ಅದಕ್ಕೇನೆ ಸುಮ್ಮನೆ ಹೋಗಿ ತಕ್ಕಂಬರೋ ನಡಿಯೋದಿಲ್ಲ. ನೋಡೋಣದಿಲ್ಲ. ನೋಡೋಣ ನಡಿ ಏನೈತೇನ ನಡಿ ನೋಡೋಣದಿಲ್ಲ. ನೋಡೋಣ ಟ್ರಂಕ್ನಕ್ಕೆ ಇಕ್ಕೊಂಡವ್ರಿ. ಸಂಬಳ ಬರುತ್ತಲ್ಲ ಅಕ್ಕ, ಸಂಬಳ ಬರುತ್ತೆ ಕಣೆ. ಒಂದೊಂದು 1,000 ರೂಪಾಯಿ ಸಂಬಳ ಬರುತ್ತೆ. ಅಜ್ಜು 1,200 ರೂಪಾಯಿ ಬರುತ್ತೆ. ಅಜ್ಜಿ 1,000 ರೂಪಾಯಿ ಬರುತ್ತೆ. ಹಂಗೆ ಇಕ್ಕೊಂತೆ ಮಟ್ಟಿಗೆ ತಿಂಬಲ್ಲ ಏನಿಲ್ಲ. ಎಲ್ಲ ಹಂಗೆ ಇಕ್ಕೊಂಡವೆ. ಮೊನ್ನೆ ನಾನು ಅವತ್ತು ನೋಡಿದಾಗ 30,000 ಇತ್ತು ಆ ಅಜ್ಜಿದು. ನಮ್ಮ ಅಜ್ಜದೊಂದು 20,000 ಇತ್ತು. ಒಂದು 50,000 ಪೆಟ್ಟಿಗೆ ಇಕ್ಕೊಂಡವೆ. ಮತ್ತು ಒಂದು 2-3 ಬಾಂಡ್ ಇದ್ದಾವೆ. ಒಂದು 2-3 ಬಾಂಡು ಒಂದು 20,000 ರೂಪಾಯಿದು 2 ಬಾಂಡ್ ಮಾಡ್ಸ್ಯಾವ್ರಿ. ಅದನ್ನ ಎಲ್ಲ ಇಕ್ಕೊಂಡವ್ರು ಪೆಟ್ಟಿಗೆ. ಹಂಗೆ ಇಕ್ಕೊಂತಾರೆ ಅಜ್ಜನ ಅಜ್ಜಿ ಕಳಿಯಲ್ಲ. ಅದಕ್ಕೇನೆ ಬಾ ಹೋಗ ನೋಡೋಣದೇ. ನಮ್ದ್ರಂತೂ ಬೇಗಂತೆ ಮೆಲ್ಲಗೆ ತೆಗ್ಯಾನ ಬಾ. ಆತಮ್ಮ ಯಾತ ಹಿಂಗೆ ಮಾತಾಡ್ತೀರಾ? ಯಪ್ಪ ಯಾತ ಹೋಗಿತ್ತು ಮೊದಲೇ ಸಿಟ್ಟಿನ್ನು ಅಂತ ಕಣಮ್ಮ ಮಾತಾಡ್ತಿದ್ವಿ. ಅಪ್ಪ ಏನು ಹೋಗೋಣಂತೆ ಊರಿಗೆ? ಬಿಡೋದು ಇನ್ನೊಂದು ಹೇಳ್ತೀನಿ ಇರೋನು. ಅವ್ನು ಹಂಗೆ ಒಂದೇವ್ನಿ. ಅವ್ನ ಎದುರಿಗೆ ಇನ್ನೊಂದು ತಿಂಗಳು ಇದ್ದೋಗೋಣ ಅಂತೈತಿ ನಿಮ್ಮ ಅಪ್ಪ. ಅದಕ್ಕೆ ನಾನು ಹಂಗೆ ಕಣಪ್ಪ ಇರೋಣ ಅಂತ ಹೇಳಿ. ಯಾರು ಹೋಗ್ತಾರೆ ಬಿಡತ್ತ. ಏನು ನಾವು ಇನ್ನೊಂದು ಹೇಳ್ತೀನಿ ಇದ್ದೋಗ್ತೀವಿ. ಒಬ್ರೊಬ್ಬಕ್ಕೆ ಬಂದೀವಿ. ನನಗೇನು ಇರೋಕೆ ಆಸೆ. ನಿಮ್ಮ ಅಪ್ಪ ಹೋಗೋಣ ಅಂತೈತೆ. ನನಗೂ ಇರೋಕೆ ಆಸೆ. ಏನು ಮಾಡ್ತೀಯ? ನಾನು ಅತ್ಲಾಗ ಹೋಗೋಣ ಅಂದ್ಕೊಂಡೆ. ಬಿಡು, ಇನ್ನೊಂದು 2 ದಿನ ಬಿಟ್ಟು ಹೋಗ್ತೀವಿ. ಅಲ್ಲ ಅವಳು ಭೂಮಿ ಅದ್ದಾಗ ನನ್ನ ಮಕ್ಕಳಿಗೆ ಇದು ಮಾಡಿದಾರ್ಗು ಒಳ್ಳೇದಾಗಲ್ಲ ಅಂದರೆ ಹೆಂಗಂತಾಳೆ. ಹೆಂಗೆ ಜಗಳಕ್ಕೆ ಬರ್ತಾಳೆ, ಹೆಂಗೆ ಜಗಳ ಮಾಡ್ತಾಳಲ್ಲೇ ಅವಳು ಒಳ್ಳೋಳಲ್ಲ. ಒಂದಿಟ್ಟು ನಡೀತೈತಿ. ಅವ್ನಿಗೇನೋ ಗೌರ್ಮೆಂಟ್ ಕೆಲಸ ಆಗುತ್ತೆ. ಗೌರ್ಮೆಂಟ್ ಕೆಲಸಕ್ಕೆ ಓಡಾಡ್ತಾ ಇದ್ದಾರೆ. ಅಮ್ಮಂಗೆ ಆತು ಕಣೆ ಲೇಪು. ಎಲ್ಲಾಗತ್ತಾಗ ನಾಳೆ ಮಸ್ತಾಗಿ ಹಾಕ್ಯವನಂತೆ. ಮಸ್ತಾಗಿ ಬರ್ದು ಎಕ್ಸಾಮ್ಗಳೆಲ್ಲ ಬರ್ದವನಂತೆ, ಕಟ್ಟೇವನಂತೆ. ಮಸ್ತಾಗಿ ಅಪ್ಲಿಕೇಶನ್ ಹಾಕ್ಯವನಂತೆ. ಯಾವ ಕೆಲಸನೂ ಸಿಗಲ್ಲ. ಕರೆಂಟ್ ಆಫೀಸ್ನಾಗೆ ಯಾವ ಕೆಲಸಕ್ಕೆ ಓಡಾಡ್ತಾ ಇದ್ದಾರಂತೆ. ಯಾರು ಹಂಗಂದ್ರು ಎದ್ದಾಗ ನಂತ ಸಿಂಧುನೇ ಯಾರು ಹಂಗಂದ್ರಪ್ಪ. ಬತ್ತೀನಿ ರಂಜಿ. ಯಾಕೆ ಎಲೆ ಸುತ್ತಕಣೆ ಎಲೆ ಐತಿ. ನಾನು ಯಾಕೆ ಬೋರ್ಲಿಲ್ಲ ಅಂದ್ಕೊಂಡೆ. TV ಫ್ರಿಡ್ಜು ಅದೆಲ್ಲ ತಗೊಂಡೋಗಿರೋದಕ್ಕೆ ಯಾಕೆ ಬೇಜಾರಾಗಿದ್ದಲ್ಲ. ಯಾಕೋ ಬೇಜಾರಾಗ್ಯಾಳ ಅಂದ್ಕೊಂಡೆ. ಅಯ್ಯೋ ಬೇಜಾರು ಇಡತ್ತಂತ ಮಾಡ್ಕೊಂಡು ಕುಕ್ಕಮ್ಮನ. ನಾನು ಅದಕ್ಕೇನೆ ಇವಾಗ ನಾನು ಇನ್ನೊಂದು ಬಿಡಿಸುತ್ತದೆ ಬೇಡ, ಇನ್ನೊಂದು ಟ್ರೈ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ಇನ್ನೊಂದು ಏನಾನ ಮಾಡಬೇಕು ಕೆಲಸನ ಅಂತ ಇದ್ದೀನಮ್ಮ. ಏನು ಮಾಡ್ತೀಯ ತಾಯಿ ಅಂಥದ್ದು? ಅಂಥದ್ದು ಏನು ಮಾಡ್ತೀಯ? ಅವಳೇ ಅವಳು ಸುಸ್ಸಿಲ್ವಿ. ಅವಳು ಸುಸ್ಸು ಬೋರ್ಡ್ ಸುಸ್ಸು. ಅವ್ರ ಗಂಡ ಯಾತ ಎಣ್ಣೆ ಕಾಯಿ ಹರಿಸ್ತಾನಂತೆ. ಅದ್ರಕ್ಕಿನ್ನೇನು ಅವನೇನು ಯಾತ ಹಾಕಲ್ವಂತ ಕಣಿ. ಕಾಪ್ರೇಣೇನು ಇದೆಂಥದ್ದು ಕತ್ತಳಿ ಬೊಂಬು ಅಂತೀವಲ್ಲೇ ನಾವು. ಅಲೆವೇರ ಅಂತಾರಲ್ಲ ಇಂಗ್ಲೀಷ್ನಾಗ. ಅಲೆವೇರ ಅಂತಾರೆ ಆಗ ಅದು. ಅದನ್ನು ತಗೊಬಿಟ್ಟು ಅದನ್ನೆಲ್ಲ ನಾವು ಬಣ್ಣೆ ಅಂಥದ್ದೆಲ್ಲ ಇರುತ್ತಲ್ಲ ಅದನ್ನ ಎರೆದು ದಾಸವಾಳದ ಹಿಂದೆ ಮತ್ತು ಇದೆಂಥದ್ದು ಮೆಂತ್ಯ ಕಾಳು, ಕರಿಬೇವು ಎಲ್ಲ ಯಾತೆತ ಹಾಕ್ತಾನಂತಪ್ಪ. ಯಾತೆತ ಹಾಕಿ ಮೊಟ್ಟೆ ಒಯ್ತಾನಂತೆ. ಮೊಟ್ಟೆ ಒಯ್ದು ಅದಕ್ಕೆಲ್ಲ ಕಾಯಿಸ್ಬಿಟ್ಟು ಕೊಬ್ಬರಿನಕ್ಕೆ ಹಾಕಿ ಯಾತ ಎಣ್ಣೆ ತಯಾರು ಮಾಡ್ತಾನಲ್ಲ. ಬೋಲ್ ಚೆನ್ನಾಗಾಗುತ್ತಂತೆ ವ್ಯಾಪಾರ. ಅಂಗಡಿ ಅಲ್ಲೆಲ್ಲ ಅಂಗಡಿ ಇಕ್ಕ್ಯಾರ ಟೌನ್ನಾಗೆ ಸಖತ್ತಾಗುತ್ತಂತೆ ವ್ಯಾಪಾರ. ಅದಕ್ಕೆ ನಾವು ಹಂಗೆ ಮಾಡೋಣ ಅಂತ. ಏನು ಮಾಡಮ್ಮತ್ ನೀನೇನು ಅದು ಒಟ್ಟು ಎಣ್ಣೆಗಳದ್ದು ಯಾರು ಮಾಡ್ತಾರೆ. ನೀನು ಅಂಥದ್ದು ಮಾಡಿ ಎಲ್ಲ ಯಾತನ ಕಿತ್ಕೊಬರಕ್ಕೆ ಹೋಗ್ತಾ ಇದೆಯೇನು? ರಂಗಣ್ಣವ್ರ ತೋಟದಾಗೆ ದಾಸವಾಳದ ಹೂವಿನ ಗಿಡ ಇದ್ದಾವಂತೆ. ಅಲ್ಲಿ ತೋಟದಾಗೆ ಮಸ್ತಾಗಿ ಇಕ್ಕವ್ರಂತೆ ಎಲೆನೂ ದಾಸವಾಳದ ಹೂವಿಂದು. ಅದನ್ನೆಲ್ಲ ಕಿತ್ಕೊಂಬಂದು ನಾನು ಸಂಜೆ ಫೇಮಸ್ ಆಗನೇ. ಬರೀ ಅವರೇ ಫೇಮಸ್ ಆದರೆ ಹೆಂಗೆ ತಾಯಿ? ಎಲ್ಲ ನಮ್ಮೂರಾಗೆಲ್ಲನ ಹೆಂಗೆ ಮಾತಾಡ್ತಾರೆ ಗೊತ್ತೇ ರಂಜಿ ಅವ್ರ ಬಗ್ಗೆ. ಯಪ್ಪ ಸ್ವಾಮಿ ದೇವ್ರೆ ಹೆಂಗೆ ಮಾತಾಡ್ತಾರೆ. ಅದಕ್ಕೆ ಮತ್ತೆ ನಮ್ಮ ಬಗ್ಗೆನೂ ನಾಲ್ವರು ಮಾತಾಡಬೇಕು ಅಂದರೆ ನಾವು ಇಂಥದ್ದು ಮಾಡಲೇಬೇಕು. ಇಂಥದ್ದು ಮಾಡಿದರೆ ಕಣೆ ನಾವು ಮುಂದುವರಿಯೋಕ್ಕಾಗೋದು. ನಾವೇನೇನು ಕಮ್ಮಿ ಇಲ್ಲ ಅವ್ರಿಗಿನ್ನ ಏನು. ಅವನು ಅವತ್ತು ಹೇಳ್ತಿದ್ದ.
ಅವಳು ಹೇಳ್ತಿದ್ಲು ಯಾಕೆ ಹಾಕಿ ಮಾಡಿಬಿಡ್ತಾನಂತೆ. ಅದಕ್ಕೆ ನಾನು ಒಂದು 5 kg ಕೊಬ್ಬರಿ ಎಣ್ಣೆ ತರಿಸ್ಬಿಡ್ತೀನಿ. ಒಂದು 5 kg ಕೊಬ್ಬರಿ ಎಣ್ಣೆ ತರಿಸಿ ಅದಕ್ಕೆ ಕಿತ್ಕೊಂಬರೋಣ. ಇದು ಎಲೆನೂ ದಾಸವಾಳದ ವಿಂದೆ ಎಲೆ ಮೊಗ್ಗು ಮತ್ತು ಅದನ್ನೆಲ್ಲ ಕಿತ್ಕೊಂಬಂದು ಕರಿಬೇವು ಎಲ್ಲ ಕಿತ್ಕೊಬತ್ತೀನಿ, ಎಲ್ಲ ರೆಡಿ ಮಾಡ್ತೀನಿ, ಎಲ್ಲ ಕುಟ್ಟೋದು ಅದು ಮಾಡ್ತೀನಿ. ಅದಕ್ಕೆ ಬಿಡಿಯೆಲ್ಲ ಹಾಕಿಲ್ಲ ನೀವತ್ತು. ಅದೇ ಮತ್ತು ಅದೇ ನಾವು ಮಾಡ್ಬೋದು ಹೇಳು ಮಾಡಕ್ಕ ಏನು ಮಾಡಿ ತೋರಿಸ್ಬೇಕು. ಅದಕ್ಕೆ ಮತ್ತು ನಾವೇನೇನು ಅವ್ರಿಗೇನೇನು ಕಮ್ಮಿಲ್ಲ ನಾವು ಮಾಡಿ ತೋರ್ಸೋಣ ಅಂತೇಳಿ ಅದಕ್ಕೆ ನಾವು ಈಗ ನಾನು ಡೆಕೋರೇಷನ್ ಮಾಡೋದಾದ್ರೂ ಮಾಡೋಣ ಅಂತ ಅಂದ್ಕೊಂಡೆ. ಏನು ಮಾಡ್ತೀಯ ಅದಕ್ಕೆಲ್ಲ ಭಾಳ ಬಂಡವಾಳ ಹಾಕ್ಬೇಕು, ಅದೆಲ್ಲ ಸುಮ್ಮನೆ ಮಾಡ್ತೀವಿ ಅಂದ್ರೆ ಆಗಲ್ಲ. ಡೆಕೋರೇಷನ್ಗೆ ಅವೆಲ್ಲ ಯಾತ ಬೇಕು, ಅವೆಲ್ಲ ನಮಗೆ ಬರಲ್ವಲ್ಲ. ಅದಕ್ಕೆ ಇದನ್ನೇ ಮಾಡೋಣ ಅಂತ ಸುಮ್ಮನೆ ಮಸ್ತಾಗಿ ಯಾವುದೋ ಅಂಗಡಿ ಇಕ್ಕೋನಂತೆ, ಚೆನ್ನಾಗಿ ವ್ಯಾಪಾರ ಆಗುತ್ತಂತೆ. ನಾನೆಲ್ಲ ಆಸೆ ಹೋಗಿದ್ದೆ, ಅವ್ರಮ್ಮ ಹೇಳ್ತಿತ್ತು ಚೆನ್ನಾಗಾಗುತ್ತೆ, ಸಖತ್ತ ತಗೊಂಡೋಗ್ತಾರೆ ಎಲ್ಲ ಟೌನ್ಗಳಾಗಂತೂ ಬಂದು ಅಂತ ಹೇಳ್ತಿತ್ತು. ಹೋಗು ಸಖತ್ತಾಗಿ ಮಾಡ್ತಾರೆ ಎಲ್ಲ. ನಮ್ಮ ಸುಸ್ಸುರು ಚೆನ್ನಾಗಿದ್ದಾರಮ್ಮ ಇವಾಗ ನಮ್ಮ ಸುಸ್ಸು ಅಂತ ಹೇಳ್ತಿತ್ತು. ನನಗೆ ಆವಾಗಲೇ ಅನ್ನಿಸ್ಬಿಡ್ತು ನಾನು ಮಾಡ್ಬೋದಲ್ವೇ, ನಾನು ದುಡಿಬೋದಲ್ವೇ, ನಾನು ಹಿಂಗೆ ಮಾಡ್ಬೋದು ಅನ್ನಿಸ್ಬಿಡ್ತು ನನಗೂ. ಮಾಡು ಏನು ಮಾಡೋದಕ್ಕೆ ನೀನು ಒಂದು ಅಂಗಡಿ ಇಕ್ಬೋದು, ಮಸ್ತ್ ತಗೊಂಡೋಗ್ತಾರೆ. ಅದೇ ಕೂದಲು ಇವಾಗೆಲ್ಲ ಉದುರ್ತಾವಲ್ಲ, ಶಾಂಪು ಹಾಕ್ಕೊಂಡು ಎಲ್ಲರೂ ತಗೊಂಡೋಗ್ತಾರೆ ಕೂದಲು ಬೆಳೆ ಎಣ್ಣೆ ಅಂತ. ನೀನು ಅವ್ರಿಗಿನ್ನೂ ಸ್ವಲ್ಪ ಚೆನ್ನಾಗೇ ಮಾಡಷ್ಟೇ. ಎಲ್ಲ ಜಾಸ್ತಿ ಹಾಕು, ಇನ್ನೂ ದಟ್ಟವಾಗಿ ಬರಬೇಕು ಕೂದಲು, ಉದ್ದವಾಗಿ ದಟ್ಟವಾಗಿ ಬರಬೇಕು. ಆ ಥರ ನೀನು ಎಲ್ಲ ಜಾಸ್ತಿನೇ ಹಾಕೋ, ಸ್ವಲ್ಪ ಹಾಕ್ತಾರಂತೆ. ಅದಕ್ಕೆ ನೀನು ಸ್ವಲ್ಪ ಜಾಸ್ತಿನೇ ಹಾಕು, ಕರಿಬೇವು ಜಾಸ್ತಿ ಹಾಕು, ಮತ್ತು ದಾಸವಾಳದ ಎಲೆ ಆಗಿರ್ಬೋದು ಅದೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡಿಬಿಡು. ಮಾಡ್ತೀನಿ ನನಗೆ ಗೊತ್ತೈತೆ ಹೆಂಗೆ ಮಾಡಬೇಕು ಅಂತ, ನನಗೆ ಗೊತ್ತೈತೆ ಮಾಡ್ತೀನಿ. ಮಾಡೋದೇನು ಈಜಿ, ಮಾಡಿ ಅದಕ್ಕೆ ಕಿತ್ಕೊಬತ್ತೀನಿ ಹೋಗಿ ಎಲ್ಲ ಕಿತ್ಕೊಬಂದು ಮಾಡ್ತೀನಿ. ಒಂಥರ ಏನೋ ಕಣ, ಯಾರು ಏನು ಮಾಡ್ತಾರೆ ಅದನ್ನು ಮಾಡಬೇಕು, ಯಾರು ಏನು ಮಾಡಿ ಮುಂದುವರಿತಾರಲ್ಲ ಅದನ್ನು ಮಾಡಲೇಬೇಕು ಅಂತ. ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರ್ತಾಳೆ. ಹೇಳು ಅವರೆಲ್ಲ ಹೇಳವ್ರೆ ಅದಕ್ಕೇನೆ ಇವಾಗ ಅವಳಿಗೆ ಆಸೆ ಬಂದುಬಿಟ್ಟೈತೆ ನಾನು ಮಾಡ್ಬೋದಲ್ವೇ ಅಂತ. ಅಲ್ಲ ಕಣೆ ಲೇಪಿ ಹೋಗಾನೆ ಅವರು ಇಲ್ವಲ್ಲ, ಎಲ್ಲ ಅವ್ನು ಬೇರೆ ಕೆಲಸಕ್ಕೆಲ್ಲ ಹೋಗ್ಯವನ ಏನೋ ಇರೋಕ್ಕಿಲ್ಲ, ಹೋಗಾನೆ ಬೀಗ ತೆಗಿಯಾನೆ ಅದೆಲ್ಲ ನೋಡಾನೆ. ಇವಾಗ ತಮ್ಮ ತಾಯಿ ಎಲ್ಲ ಸವಾಸ ಬಂದರೆ ಮಂಗಾಗುತ್ತೆ. ಅಲ್ಲ ನೀನು ಹೊರಗಿದ್ದು ಆ ಬೀಗ ಹಾಕ್ಕೊಂಡಿರು ಸರಿ. ನೀನು ಆ ಬೀಗ ಹಾಕು, ನಾನು ಹೋಗಿ ಎಲ್ಲ ನಾನು ಚೆಕ್ ಮಾಡ್ತೀನಿ. ಅಮ್ಮ ಇರುತ್ತಾಗ ಅಮ್ಮ ಇರುತ್ತೆ. ಅಮ್ಮ ನೀನು ಬೀಗ ಹಾಕು, ನಾವು ಒಳಕ್ಕೆ ಹೋಗ್ತಿದ್ದಂಗೆ ಅವ್ರು ಅಜ್ಜಿ ದುಡ್ಡು ಇಕ್ಕೊಂಡವ್ರು ಅಂತ ಅದ್ರಾಗೆ ಇರತ್ತೇನೋ ಮಾಮ. ಅದಕ್ಕೆ ಹೋಗಿ ಅದ್ರಾಗ ಏನಿದ್ರು ತಗೊಂಬತ್ತೀವಿ ಕೊಡಲ್ಲ. ಕೈ ಬಿಟ್ಟು ಸುಮ್ಮನೆ ಇಕ್ಕೊಂಡಿರ್ತವೆ. ಅದಕ್ಕೆ ಟ್ರಂಕ್ನಾಗ ಇಕ್ಕ್ಯಾರಂತೆ. ಅದೇನು ಟ್ರಂಕ್ ಬೀಗ ಹಾಕ್ಯವ್ರೆ ಇಲ್ವಿ, ಟ್ರಂಕಿಂದೇನು ಹೊಡಿಬೋದು ತಗ. ಟ್ರಂಕ್ಗೆ ಓದ್ಕೊಂಬಂದ್ರೆ ಆಯ್ತು. ಟ್ರಂಕ್ ಓದ್ಕೊಂಬಂದ್ರೆ ಯಾವುದಿರಲ್ಲ, ಟ್ರಂಕ್ ಅದಿನ್ನೇನು ಬೀರಲ್ಲ ಏನಿಲ್ಲ. ಟ್ರಂಕ್ಗೆ ಓದ್ಕೊಂಬಂದ್ಬಿಡೋಣ, ಹೆಂಗೆ ಮಾಡೋಣ ನಡಿ. ಟ್ರಂಕ್ಗೆ ಓದ್ಕೊಂಬಂದ್ಬಿಡೋಣ. ಅಲ್ಲೊಟ್ಟು ಆಮೇಲೆ ಬೀಗ ತೆಗಿಯಕ್ಕೆ ನಿಂತ್ಕೊಂಬೋದು, ಒಟ್ಟು ಯಾರನ್ನ ಬರೋದು ಒಟ್ಟು ಸವಾಸನೆ ಬಿಡೋರು. ಅಪ್ಪನ ಬೀಗ ತೆಗೆಯೋದು, ಟ್ರಂಕ್ಗೆ ತಗೊಂಬಂದ್ಬಿಡೋದು. ಟ್ರಂಕ್ ತಗೊಂಬಂದು ಅದೇ ಬೀಗ ಹಾಕೋದು ಅಷ್ಟೇ. ಇಟ್ಕೊಂಡವ್ರೆ ಏನವರು, ನಾನು ಇವ್ರ ತಗ ಆತೈತೆ ಅಂದ್ಕೊಂಡಿದ್ದಿ. ಇಟ್ಕೊಂಡವ್ರೆ ನೀನು ಹಂಗೆ ಅಂದ್ಕೊಂಡಿದ್ಯಾ? ಯಾತು ಇಲ್ಲ ಅವ್ರ ತಗೆ ಅಂತ ಗಮ್ಮ ಇಟ್ಕೊಂಡವ್ರೆ ದುಡ್ಡು. ಹೆಂಗೆ ಇಟ್ಕೊಂಡವ್ರು ಗೊತ್ತೇ ಎಲ್ಲನ. ಅಯ್ಯೋ ಸಂಬಳ ಬಂದಿದ್ದು ಮಡ್ಸ್ ಹಂಗೆ ಇಟ್ಕೊಂತಾರೆ. ಒಟ್ಟಿಗೆ ಒಂದು ಯಾತ್ಯಾವುದು ತಿಂಬಲ್ಲ. ಅದಕ್ಕೆ ಮತ್ತೆ ಸುಮ್ಮನೆ ತಗೊಂಬಂದ್ರೆ ಯಾವುದು ಇರಲ್ಲ. ನೋಡಿ ನಮ್ಮ ಮನೆಗಳದ್ದು ಬೀಗ ಐತೆ, ತಗೊಂಬರ ನೋಡ್ತೀನಿ ತಡಿಯೋದಿಲ್ಲ. ಇಪ್ಪು ಬೀಗ ಹಾಕೈತೆ, ತೆಗಿಯೋಣ. ಒಳಗೆ ಹೋಗಿ ತಗೊಬತ್ತೀನಿ. ನಮ್ಮಂಥದ್ದೇನೆ ಆಗ್ಬೋದು ಅನಿಸುತ್ತೆ ಸಾಮಾನ್ಯ, ನೋಡೋಣ. ಅಂಥದ್ದೇನೆ ಏನು ಬರಲಿಲ್ಲ ಅಂದರೆ ತಿರ ಒಂದೇ ಆರೆ ಕೋಲ್ ತಗೊಂಬಂದು ಹೊಡೆದು ಬಿಡೋಣ. ರಪ್ಪ ಮಂಗೆ ಹೊಡೆದ್ಬಿಟ್ರೆ ಆಯ್ತು. ಮತ್ತು ನಮ್ಮ ಮಾಮಂದು ಟ್ರಂಕ್ ಹೊತ್ಕೊಂಬರೋಣ ಅಂದ್ಕೊಂಡಿದ್ದೀವಿ. ಯಾಕಂದರೆ ದುಡ್ಡು ಹಂಗೆ ಇಟ್ಕೊಂಡವ್ರೆ. ಅದಕ್ಕೆ ಅದ್ಲಕ್ಕೆ ತಗೊಂಬರೋಣ. ಇವರೇನೇ ಯಾರು ಇಲ್ಲಲ್ಲ, ಬೀಗ ಹಾಕ್ಕೊಂಡು ಹೋಗ್ಯವ್ರೆ. ಇಲ್ಲೇ ಮನೆ ಮಗಳಾಗೆಲ್ಲ ತಗೊಂಬರೋಣ ಅಂತ. ತಡಿ ನೋಡ್ತೀನಿ. ಅದೆಲ್ಲ ಬೇಗ ಬಂದುಬಿಟ್ರೆ ಬಂದುಬಿಡ್ತೀವಿ. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.